ಇದಕ್ಕೆ ಸರ್ ಇದು 2,25,000 ಕೋಟಿಂಗ್ ಇದೆ. ಜಸ್ಟ್ 1,90,000 ಗಾಡಿ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಎಲ್ಲೂ ಸಿಗಲ್ಲ ಪ್ರೈಸ್ ಅಲ್ಲಿ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೈಸ್ ಕೊಡ್ತೀನಿ, ಎಲ್ಲೂ ಸಿಗಲ್ಲ ಪ್ರೈಸ್ ಅಲ್ಲಿ. 3,45,000 ಗಾಡಿ ಮಾಡ್ಕೊಡ್ತೀನಿ ಸರ್. ಸರ್ ಇದು ಬಂದ್ಬಿಟ್ಟು 2,45,000 ವಿತ್ NOC ಮಾಡ್ಕೊಡ್ತೀನಿ ಸರ್. ವಿತ್ ನಂಬರ್ ಬೇಕಂದ್ರೆ ಒಂದು 280 ಗೆ ನಿಮ್ಗೆ ವಿತ್ ನಂಬರ್ ಮಾಡ್ಕೊಡ್ತೀನಿ. 2023 ಮಾಡಲ್ಸ್ ಅಲ್ಲಿ ಸಿಂಗಲ್ ಓನರ್, ಜಸ್ಟ್ 9,000 ಡ್ರಿವನ್ ಆಗಿದೆ. ಒಂದು 40-45,000 ತಗೊಂಡ್ಬಂದ್ರೆ ಸಿಗುತ್ತೆ ಗಾಡಿ. ಹಾಗೆ ನೆಕ್ಸ್ಟ್ ಎರಡು ಗಾಡಿಗಳಿರೋ ಸರ್, ಒಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಒಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ 25 lakhs ಗೆ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಹೌದು, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು 5,25,000 ಕೋಟಿಂಗ್ ಇದೆ. ಜಸ್ಟ್ 4,90,000 ಗಾಡಿ ಮಾಡ್ಕೊಡ್ತೀನಿ. 2016 ಸೆಕೆಂಡ್ ಓನರ್, ಜಸ್ಟ್ 54,000 ಓಡಿರೋದು ಗಾಡಿ ಪೆಟ್ರೋಲ್. ಸರಂಡ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಆಲ್ಮೋಸ್ಟ್ 2-3 ಮಂತ್ಸ್ ಆಯ್ತು ಸಿಮ್ ಕಾರ್ಸಿಗೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಯಾವ ತರ ರೆಸ್ಪಾನ್ಸ್ ಇತ್ತು ಸರ್ ನ ಕೇಳ್ಬೇಡ. ಫಸ್ಟ್ ಆಫ್ ಆಲ್ ಈ ಸರ್ತಿ ಏನ್ ಆಫರ್ ಕೊಡ್ತಿದ್ರೆ, ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಕೇಳೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು ಸರ್. ಲಾಸ್ಟ್ ಟೈಮ್ ಯಾವ ತರ ರೆಸ್ಪಾನ್ಸ್ ಇತ್ತು? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು, ರೆಸ್ಪಾನ್ಸ್ ಬಂತು. ಕ್ಲೋಸಿಂಗ್ ಗಾಡಿಗಳು ಕ್ಲೋಸಿಂಗ್ ಆಗಿದೆ. ಹೌದಾ? ಹೌದು. ಅಂಡ್ ಲಾಸ್ಟ್ ಟೈಮ್ ಹೇಳಿದ್ರೆ ಸರ್ ಸ್ಟಾಕ್ಸ್ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ, ಇನ್ನು ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಸರ್. ಮಾಡ್ತೀವಿ ಸರ್. ಆಫೀಸ್ ಸ್ಪೇಸ್ ಹೆಂಗಿದೆ ಮಾಡ್ತಾ ಇದೀವಿ ನಾವು. ಹೌದು ಸರ್. ಅಂಡ್ ಕಮ್ಮಿ ಇದೆ, ಎಲ್ಲಿ ಎಷ್ಟು ಸಿಗುತ್ತಲ್ಲ ಅಷ್ಟು ಹಾಕಿದ್ದಾರೆ. ಅಂಡ್ ನಿಮ್ಗೆ ಯಾವ್ದೇ ಗಾಡಿ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಮಾಡಿಸ್ಕೊಡ್ತೀವಿ. ಅದು ಯಾವ್ದು ಬೇಕು ನಿಮ್ಗೆ ಹೇಳಿದ್ರೆ ಅದನ್ನ ಗಾಡಿಗಳನ್ನ ತರಿಸ್ತೀವಿ. ಅಡ್ರೆಸ್ ಹೋಗೋದಾರೆ ಎಲ್ಲಿ ಬರುತ್ತೆ ಸರ್? ಇದು BTM ಲೇಕ್ ರೋಡ್ ಅಲ್ಲಿ ಬರುತ್ತೆ ನಿಮ್ಗೆ. ಅಂಡ್ ಬಿಹೈಂಡ್ ನಿಮ್ಗೆ ಇದು ಹತ್ರ ವೇಗಾ ಸಿಟಿ ಮಾಲ್ ಬ್ಯಾಕ್ ಸೈಡ್ ಬರುತ್ತೆ ಇದು. ಎಸ್, ಅಂಡ್ ಲೊಕೇಶನ್ ಹಾಕಿರ್ತೀನಿ, ನಂಬರ್ ಹಾಕಿರ್ತೀನಿ. ಅಂಡ್ ಈ ಸರ್ತಿ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ನಿಮ್ಗೆ ಒಂದು 10 to 12 ವೆಹಿಕಲ್ಸ್ ಇರುತ್ತೆ ಸರ್. ಓಕೆ. ಅಂಡ್ ಲೋನ್ ಹೋದ್ರೆ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಆಮೇಲೆ ಇನ್ಕಮ್ ಪ್ರೂಫ್ ಏನಾದ್ರು ಇದ್ರೆ, ಅಥವಾ ಬೆಂಗಳೂರು ಬಿಟ್ಟು ಆಚೆ ಕಡೆ ಒಳಗಡೆ ಬೆಂಗಳೂರಲ್ಲಿ ಇದ್ರೆ ಬರೀ ನಿಮ್ದು ಬಿಸ್ನೆಸ್ ಏನಾದ್ರು ಒಂದು ಪ್ರೂಫ್ ಇದ್ರೆ ಮಾಡ್ಕೊಡ್ತೀವಿ. ಅಂಡ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದಾ ಸರ್? ಆಲ್ಮೋಸ್ಟ್ ನಿಮ್ಗೆ ಪೋಲೋ ಆಮೇಲೆ ಇವೆಲ್ಲ ಡಸ್ಟರ್ ಅವೆಲ್ಲ ನಿಮ್ಗೆ 0 ಡೌನ್ ಪೇಮೆಂಟ್, ಹೋಂಡಾ ಜಾಜ್ ಎಲ್ಲ ಇದೆಲ್ಲ ಅವೆಲ್ಲ ಮಾಡಿಸ್ಕೊಡ್ತೀವಿ. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಬಟ್ ನಿಮ್ದು ಪ್ರೊಫೈಲ್ ಚೆನ್ನಾಗಿರಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ ಓವರ್ ಕರ್ನಾಟಕದಿಂದ ಬಂದ್ರೆ 0 ಡೌನ್ DP ಅಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಅಂಡ್ ಈ ಸರ್ತಿ 1,90,000 ಗಾಡಿಗಳು ಸ್ಟಾರ್ಟ್ ಆಗ್ಬಿಟ್ಟು ಅಪ್ ಟು 5 ಲಕ್ಷದ ಒಳಗಡೆ ಗಾಡಿ ಸಿಗುತ್ತೆ ಅಂತ. 8 ಲಕ್ಷ ಗಂಟೆ 8 ಲಕ್ಷ ಗಾಡಿ. ಓಕೆ, 8 ಲಕ್ಷ ಬ್ರೆಜಾ ಒಂದಿರೋದು, ಅದು ಡೀಸೆಲ್ ವೇರಿಯಂಟ್ ಆಗಿರೋದು. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಹಾ ಸರ್, ಬನ್ನಿ ಸರ್. ಬ್ರೆಜಾದಲ್ಲಿ ನೋಡೋದಾದ್ರೆ ಡೀಸೆಲ್ ವೇರಿಯಂಟ್ ತುಂಬಾ ಜನ ಕೇಳ್ತಾರೆ. ಫಸ್ಟ್ ಗಾಡಿ ಡೀಸೆಲ್ ವೇರಿಯಂಟ್ ಅಂತ ಹೋಗೋಣ ಸರ್. ZDI ಪ್ಲಸ್ ಅಲ್ವಾ? ಹೌದು ಸರ್. 2016 ಸಿಂಗಲ್ ಓನರ್ ZDI ಪ್ಲಸ್ ಬ್ರಿಜಾ ಇದೆ ಈ ಸಲ ನಮ್ಮಲ್ಲಿ. ಅದು ಹರಿಯಾಣ ಪಾಸಿಂಗ್ ಆಗಿರುತ್ತೆ ನಿಮ್ಗೆ. ಅದು ರೆಡ್ ಕಲರ್ ಡುವಲ್ ಟೋನ್ ಅಲ್ಲಿ ಬರುತ್ತೆ. ZDI ಪ್ಲಸ್ ಅಂದ್ರೆ ಡೀಸೆಲ್ ವೇರಿಯಂಟ್, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು A to Z ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ನಿಮ್ಗೆ. ಕಂಪನಿಯಿಂದ ಏನೇನ್ ಬಂದಿರುತ್ತೆ ಅದೇ ಫಿಟೆಡ್ ಆಗಿರುತ್ತೆ. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ, ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ನೋಡಬಹುದು. ಅಂಡ್ ಗಾಡಿ ಮಾತ್ರ ರೆಕಾರ್ಡೆಡ್ ಸರ್ ಇದು? ಹಾ ಸರ್, ರೆಕಾರ್ಡೆಡ್ ರೋಡ್ ಇದೆ. ಪ್ರೈಸಿಂಗ್ ಏನ್ ಹೇಳ್ತೆ ಅಂದ್ರೆ ಮಾಡಲು ಸರ್ 2016 ಸಿಂಗಲ್ ಓನರ್ ವೆಹಿಕಲ್ ಇದು. ZDI ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ ಇದು. ಓಡಿರೋದು ಸರ್? ಓಡಿರೋ 80,000 ಚೇಂಜ್ ಓಡಿದೆ ಇದು. 80,000. ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಇದು ಬಂದ್ಬಿಟ್ಟು ವಿತ್ KA ನಂಬರ್ ನಿಮ್ಗೆ 8,25,000 ಆಗುತ್ತೆ. ನಂಬರ್ ಬೇಡ ಅಂತ ಹೇಳಿದ್ರೆ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ? ಹೌದು ಸರ್. ವಿತ್ NOC 7 ಲಕ್ಷಕ್ಕೆ ಆಗುತ್ತೆ. ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಸರ್? ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀನಿ ಸರ್. ಓಕೆ. KA ಬೇಕಂದ್ರೆ 8 ಲಕ್ಷ 8,25,000 8,25,000 ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ಮಾಡ್ಕೊಡ್ತೀನಿ. ಓಕೆ. ಹಾಗೆ ಮತ್ತೊಂದು ಡಸ್ಟರ್ ಇರೋದು DL ಪಾಸಿಂಗ್. ಹೌದು ಸರ್. ಇದು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ಟಾಪ್ ಎಂಡ್ RX Z 110 PS ಬರುತ್ತೆ. ಇದು ಎಕ್ಸ್ಪ್ಲೋರರ್ ಅಂದ್ಬಿಟ್ಟು ಲಿಮಿಟೆಡ್ ಎಡಿಷನ್ ಬಂದಿರೋದು ವೆಹಿಕಲ್ ಇದು. ಓಕೆ. ಅಂದ್ರೆ ಏನ್ ಕಂಪ್ಯಾರಿಸನ್ ಸರ್ ಲಿಮಿಟೆಡ್ ಎಡಿಷನ್ ಅಲ್ಲಿ? ಎಲ್ಲ ಇದರಲ್ಲಿ ಡ್ಯುಯಲ್ ಇಂಟೀರಿಯರ್ಸ್ ಬರುತ್ತೆ. ಅಂದ್ರೆ ಇದು ಫೀಚರ್ಸ್ ಎಲ್ಲ ಸೇಮ್ ಇರುತ್ತೆ. ಇಂಟೀರಿಯರ್ಸ್ ಬಂದು ಒಂದ್ ಸ್ವಲ್ಪ ಡ್ಯುಯಲ್ ಬರುತ್ತೆ. ಗಾಡಿ ನೋಡಬಹುದು. ಅಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋದು. ಲೆದರ್ ಎಲ್ಲ ಚೆನ್ನಾಗಿದೆ. ಅಂಡ್ ಇಂಟೀರಿಯರ್ ನೋಡಬಹುದು. AC ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ ಇದರಲ್ಲಿ. ಅಂಡ್ ಟೈರ್ ಕೂಡ ಚೆನ್ನಾಗಿದೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 80,000 ಚೇಂಜ್ ಓಡಿದೆ ಸರ್. 80,000. ಹೌದು. ಹಾಗೆ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಅದಕ್ಕೆ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಒಂದು ವಿತ್ ಬ್ಯಾಂಗ್ಳೂರ್ ನಂಬರ್ 6,25,000 ಗಾಡಿ ಮಾಡ್ಕೊಡ್ತೀನಿ ಸರ್. 6,25,000 ವಿತ್ KA ನಂಬರ್. ವಿತ್ KA ನಂಬರ್ 2015 ಸಿಂಗಲ್ ಓನರ್. ಅದು ನವೆಂಬರ್ ವೆಹಿಕಲ್ ಇದು. ಓಕೆ. ವಿತ್ NOC ಅಂತಂದ್ರೆ ಸರ್? NOC ಅಂತ 1 ಲಕ್ಷ ಕಮ್ಮಿ ಸರ್. ಓಕೆ. 1 ಲಕ್ಷ ಕಮ್ಮಿ ಅಂದ್ರೆ ಆಲ್ಮೋಸ್ಟ್ ಆದ್ರೆ ಮೈನಸ್ ಮಾಡ್ಕೊಳ್ಳಿ ಎಷ್ಟು ಅಂತ ಹೇಳಿದ್ರೆ 25 lakhs ಗೆ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ. ಹೌದು. ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಮತ್ತೊಂದು ಜಾಜ್ ಕರ್ನಾಟಕ ನಂಬರ್ ಆಗಿರೋದು ಇದು ಸರ್. 2016 ಮಾಡಲ್ ಸೆಕೆಂಡ್ ಓನರ್ ಹೋಂಡಾ ಜಾಜ್. 50,000 ಚಿಲ್ಲರೆ ಓಡಿದೆ ಗಾಡಿ. ಟಾಪ್ ಅಂಡ್ VMT ಬರುತ್ತೆ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಇದು. ಅಂಡ್ ನೋಡಬಹುದು ಟೈರ್ ಕಂಡೀಷನ್. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ ಇದ್ರಲ್ಲೂ. ಓಕೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನೋಡಬಹುದು. ಅಂಡ್ ರೇರ್ ಸೈಡ್ ವೆಲ್ ಮೇಂಟೈನ್ ಆಗಿರೋದು ನಿಮಗೆ. ಅಂಡ್ ಹಾಗೆ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಬರೀ 54,000 ಡ್ರಿವನ್ ಆಗಿದೆ ಸರ್ ವೆಹಿಕಲ್. 54,000 ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋದು ಸರ್ ನೀವು? ಸರ್ ಇದು ಬಂದ್ಬಿಟ್ಟು 5,25,000 ಕೋಟಿಂಗ್ ಇದೆ. ಜಸ್ಟ್ 4,90,000 ಗಾಡಿ ಮಾಡ್ಕೊಡ್ತೀನಿ. 2016 ಸೆಕೆಂಡ್ ಓನರ್, ಜಸ್ಟ್ 54,000 ಓಡಿರೋದು ಗಾಡಿ ಪೆಟ್ರೋಲ್. ಓಕೆ. ಪೆಟ್ರೋಲ್ ವೇರಿಯಂಟ್ ಆಗಿರೋದು. ಅಂಡ್ KA ನಂಬರ್ ಆಗಿತ್ತು. NOC ಮಾತಾಡೋದಿಲ್ಲ ಇದಕ್ಕೆ. ಏನು ಟೆನ್ಷನ್ ಇಲ್ಲ. ಪ್ಯೂರ್ ಬೆಂಗಳೂರು ವೆಹಿಕಲ್ ಇದು. ಲೋನ್ ಹೋಗೋದಾದ್ರೆ ಸರ್ ಇದು
ಸರ್ ಲೋನ್ ಹೋಗ್ಬೇಕಾದ್ರೆ ನಿಮ್ಗೆ ಆರಾಮಾಗಿ 4.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. 4,50,000 ಲೋನ್. ಹೌದು ಸರ್. ಓಕೆ, ಹಾಗೆ ಮತ್ತೊಂದು ಸ್ಕಾರ್ಪಿಯೋ ಇರೋದು ಸರ್, ಇದು ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗಿದೆಯಾ? ಹಾಗೆ ಮತ್ತೊಂದು ಸ್ಕೋಡಾ ಕುಶಾಕ್ ಇರೋದು, ತಮಿಳ್ನಾಡು ಪಾಸಿಂಗ್ ಆಗಿರೋದು, 2023 ಮಾಡಲ್ಸ್ ಅಲ್ಲಿ ಸಿಂಗಲ್ ಓನರ್, ಜಸ್ಟ್ 9,000 ಡ್ರಿವನ್ ಆಗಿದೆ. ಟಾಪ್ ಎಂಡ್ ವೆಹಿಕಲ್, 1 ಲೀಟರ್ ಇಂಜಿನ್ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಸನ್ ರೂಫ್ ಎಲ್ಲ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್. ಓಕೆ, ಹಾಗೆ ನೋಡಬಹುದು ಸನ್ ರೂಫ್ ಬರೀ 9,000 ಡ್ರಿವನ್ ಆಗಿರೋದು ವೆಹಿಕಲ್. ಹೊಸ ಶೋರೂಮ್ ಗಾಡಿ ಏನಿದೆ ಅದೇ ತರ ಬರುತ್ತೆ. ಇದೂ ಸಿಂಗಲ್ ಓನರ್ ವೆಹಿಕಲ್. ಶೋರೂಮ್ ಪ್ರೈಸ್ ಏನಿದೆ ಸರ್ ಇದರದು? ಸರ್ 21 ಲಕ್ಷ ಏನೋ ಇದೆ ಇದು. ನೀವು ಕೋಟ್ ಮಾಡ್ತಿರೋದು ಸರ್ ಜಸ್ಟ್ ಬರೀ 12.5 ಲಕ್ಷ ಗಾಡಿ ಮಾಡ್ಕೊಡ್ತೀನಿ ಸರ್. 12,50,000 ಬರೀ 9,000 ಓಡಿರೋ ಗಾಡಿ ನಿಮ್ಗೆ ಸ್ಕೋಡಾ ಕುಶಾಕ್ ಸಿಕ್ತಿರೋದು. ಡೀಸೆಲ್ ಅಲ್ವಾ? ಪೆಟ್ರೋಲ್ 1 ಲೀಟರ್ ಇಂಜಿನ್. ಇದರಲ್ಲಿ ಡೀಸೆಲ್ ಸ್ಟಾಪ್ ಆಗಿದೆ, ಪೆಟ್ರೋಲ್ ಬರ್ತಾ ಇದೆ. ಹೌದು. ಅಂಡ್ ತಮಿಳ್ನಾಡು ವಿತ್ NOC ಹೇಳ್ತಿದ್ದೀರಾ? ವಿತ್ NOC. ಕೆ ಬೇಕಂದ್ರೆ 2 ಲಕ್ಷ 2 ಲಕ್ಷ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಗಾಡಿ ಇರೋದು ಹುಂಡಾಯಲ್ಲಿ ವರ್ನಾ ಹುಡ್ಕೋರ್ಗೆ ಒಂದು ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್, 81,000 ಡ್ರಿವನ್ ಆಗಿದೆ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಗಾಡಿ ನೋಡಬಹುದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಲೆದರ್ ಲ್ಯಾಚ್ ಬರುತ್ತೆ. ಅಂಡ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಎಲ್ಲ ಕಂಪನಿ ಫಿಟೆಡ್ ಆಗಿರುತ್ತೆ ಅಲ್ವಾ ಸರ್? ಹೌದು ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ ನಿಮ್ಗೆ. 81,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ ಸರ್. ಓಕೆ, ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 4.45 ಕೋಟಿಂಗ್ ಇದೆ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಆಮೇಲೆ ಲೋನ್ ಬೇಕಾದ್ರೆ ಒಳ್ಳೆ ಪ್ರೊಫೈಲ್ ಇದ್ರೆ ನಿಮ್ಗೆ ಒಂದು 85% ಲೋನ್ ಮಾಡ್ಕೊಡ್ತೀನಿ. 40-45,000 ತಗೊಂಡ್ಬಂದ್ರೆ ಸಿಗುತ್ತೆ ಗಾಡಿ. 3.5-4 ನಿಮ್ಗೆ ಲೋನ್ ಮಾಡಿಸ್ಕೊಟ್ಬಿಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಹಾಗೆ ನೆಕ್ಸ್ಟ್ 2 ಗಾಡಿಗಳಿರೋ ಸರ್. ಒಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಒಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಯಾರು ಪೆಟ್ರೋಲ್ ಹುಡ್ಕೋರಿಗೆ ಪೆಟ್ರೋಲ್ ಆಪ್ಷನ್ ಇದೆ, ಡೀಸೆಲ್ ಹುಡ್ಕೋರಿಗೆ ಡೀಸೆಲ್ ಆಪ್ಷನ್ ಇದೆ. 2 ಕಂಫರ್ಟ್ ಲೈನ್. ಹೌದು, 2 ಕಂಫರ್ಟ್ ಲೈನ್. ಇದು 13-14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ಅದು ಸಿಂಗಲ್ ಸೆಕೆಂಡ್ ಓನರ್ ಅದೂನು. ಓಕೆ, ಅಂಡ್ KN ನಂಬರ್ ಆಗಿರುತ್ತೆ. ಅದು ಬೇಕಂದ್ರೆ NOC ಸಿಗುತ್ತೆ ನಿಮ್ಗೆ. ಇದು ಕಂಫರ್ಟ್ ಲೈನ್ ಆಗಿರೋದು. AC, ಪವರ್ ಶೇರಿಂಗು, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಬರುತ್ತೆ. ಅಂಡ್ ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇರುತ್ತೆ ಅಂತ ಹೇಳ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆಯಾ ಸರ್? ಇಲ್ಲ, ಕಂಪನಿ ಫಿಟೆಡ್ ಏನೇನಿದೆ ಅದೇ ಇರೋದು. ಅಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಅಡಿಷನಲ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಅದನ್ನು ಪೋಲೋದೆ. ಹೌದು, ಎಸ್. ಅಂಡ್ ಯಾವ ಮಾಡಲ್ ಸರ್ ಇದು? ಸರ್ 2013-14 ರಿಜಿಸ್ಟ್ರೇಷನ್. ಓಡಿರೋದು 99,000 ನೋಡಿದೆ. 99,000. ಅಂಡ್ ಓನರ್ ಸೆಕೆಂಡ್ ಓನರ್. ಇದು ಪ್ರೈಸಿಂಗ್ ಸರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೈಸ್ ಕೊಡ್ತೀನಿ, ಎಲ್ಲೂ ಸಿಗಲ್ಲ. ಪ್ರೈಸ್ ಅಲ್ಲಿ 3,45,000 ಗಾಡಿ ಮಾಡ್ಕೊಡ್ತೀನಿ ಸರ್. 3,45,000 ಗೆ ನಿಮ್ಗೆ ಕಂಫರ್ಟ್ ಲೈನ್ ಗಾಡಿ ಸಿಗ್ತಿರೋದು. 2014. ಹೌದು ಸರ್. ಯಾವ್ದು ದಿಲ್ಲಿ ಆತರ ವೆಹಿಕಲ್ ಅಲ್ಲ, ಬೆಂಗಳೂರು ಗಾಡಿ ಅದು. ಓಕೆ, ಹಾಗೆ ಇನ್ನೊಂದು ಸರ್ ನೆಕ್ಸ್ಟ್ ಗಾಡಿ ಇರೋದು, ಇದು ಕಂಫರ್ಟ್ ಲೈನ್ ಆಗಿರೋದು. ಏನೇನ್ ಫೀಚರ್ಸ್ ಬರುತ್ತಲ್ಲ ಅದಕ್ಕೆ ಇದೇ ಸೇಮ್ ಆಗಿರೋದು. ಅಂಡ್ ಇದಕ್ಕೆ ನಾರ್ಮಲ್ ಇದ್ರಲ್ಲಿ ಅಷ್ಟೇ, ಮಿಕ್ಕಿದೆಲ್ಲ ಸೇಮ್ ಬರುತ್ತೆ ನಿಮ್ಗೆ. ಎಸ್. ಅಂಡ್ ಓಡಿರೋದು ಸರ್ ಇದು? ಸರ್ ಇದು ಜಸ್ಟ್ 54,000 ಡ್ರಿವನ್ ಆಗಿದೆ ಪೆಟ್ರೋಲ್ ಅಲ್ಲಿ. ಗಾಡಿ ತುಂಬಾ. ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರು ಸರ್? ಇದು ಬಂದ್ಬಿಟ್ಟು 2,45,000 ವಿತ್ NOC ಮಾಡ್ಕೊಡ್ತೀನಿ ಸರ್. ವಿತ್ ನಂಬರ್ ಬೇಕಂದ್ರೆ ಒಂದು 280 ನಿಮ್ಗೆ ವಿತ್ ನಂಬರ್ ಮಾಡ್ಕೊಡ್ತೀನಿ. 2,80,000 ವಿತ್ K ನಂಬರ್ ಮಾಡ್ಕೊಡ್ತಿದ್ದಾರೆ ಇವರು. ಅಂಡ್ ಕಂಫರ್ಟ್ ಲೈನ್ ಆಗಿರೋದು. ಯಾರು ಹುಡುಕೋರ್ಗೆ ಬೇಗ ಬಂದು ರೆಕಾರ್ಡ್ ಸಿಗುತ್ತಲ್ಲ ಸರ್? ರೆಕಾರ್ಡ್ ಬರೀ 54,000 ಡ್ರಿವನ್ ಆಗಿರೋದು ವೆಹಿಕಲ್ ಇದು. ಬರೀ 54,000 ಹೊಡಿದೆ. ಹಾಗೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರ್ಗೆ ಡೀಸೆಲ್ ವೇರಿಯಂಟೇ ಬೇಕು ಅನ್ನೋರ್ಗೆ 2 ಲಕ್ಷದ ಒಳಗಡೆ ಒಂದು ಗಾಡಿ ಇದೆ. ಇದು ಬಂದ್ಬಿಟ್ಟು ಫಿಯಟ್ ಪುಂಟೋ, ಬೆಳಗಾವಿ ಪಾಸಿಂಗ್ ಆಗಿರೋದು ಸರ್ ಇದು. ಅಂಡ್ ಮಾಡಲು ಸರ್ 2010 ಸಿಂಗಲ್ ಓನರ್ ವೆಹಿಕಲ್ ಆಗಿರ್ತದೆ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ. 70-80% ಟೈರ್ಸ್ ಇದೆ ಇದರಲ್ಲಿ. ಹೌದು, ಒಳ್ಳೆ ಗಾಡಿ ಇದೆ ನಿಮ್ಗೆ. ಒಳ್ಳೆ ಮೈಲೇಜ್ ಬರುತ್ತೆ. 18-20 ಅರೌಂಡ್ ಲಾಂಗ್ ಅಲ್ಲಿ ಮೈಲೇಜ್ ಬಂದ್ಬಿಡುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ ನೋಡಬಹುದು ನಿಮ್ಗೆ. ಕಂಪನಿ ಫಿಟೆಡ್ ಏನಿದೆ ಎಲ್ಲ ಫೀಚರ್ಸ್ ಸೇಮ್ ಬರುತ್ತೆ. ಇಮೋಷನ್ ಬರುತ್ತೆ ಸರ್. ಇದು ವೇರಿಯಂಟ್ ಬಂದ್ಬಿಟ್ಟು ಎಮೋಷನ್ ಪ್ಯಾಕ್. ಇಮೋಷನ್ ಪ್ಯಾಕ್ ಬರಲ್ಲ, ಇಮೋಷನ್ ಬರುತ್ತೆ. ಅಂಡ್ ಮಲ್ಟಿಜೆಟ್ ಇಂಜಿನ್ ಆಗಿರುತ್ತೆ, ಸ್ವಿಫ್ಟ್ ಇಂಜಿನ್ ಆಗಿರೋದು. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಇದು 2,25,000 ಕೋಟಿಂಗ್ ಇದೆ. ಜಸ್ಟ್ 1,90,000 ಗಾಡಿ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಎಲ್ಲೂ ಸಿಗಲ್ಲ ಆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದೀನಿ. 1,90,000 ಫಿಯಟ್ ಪುಂಟೋ ನಿಮ್ಗೆ ಕರ್ನಾಟಕ ನಂಬರ್ ಸಿಗ್ತಿರೋದು. ಅದು ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ವೆಹಿಕಲ್ ವಿತ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆರಾಮಾಗಿ ಹೋಗಿ ಓಡಿಸ್ಕೋಬಹುದು ಸರ್. ಶೋರ್. ಹಾಗೆ ಮತ್ತೊಂದು ಎಕೋ ಸ್ಪೋರ್ಟ್ಸ್ ನೋಡೋರಿಗೆ ಒಂದು ಗಾಡಿ ಇರೋದು ಸರ್. ಇದು ಯಾವ ವೇರಿಯಂಟ್ ಸರ್ ಇದು? ಸರ್ ಟೈಟಾನಿಯಂ ವೇರಿಯಂಟ್ 2014 ಸಿಂಗಲ್ ಓನರ್ ವೆಹಿಕಲ್ ಇದೆ. ಇದು ನಿಮ್ಗೆ 90,000 ಡ್ರಿವನ್ ಆಗಿದೆ. HR ವೆಹಿಕಲ್ ಇದು. ನಿಮ್ಗೆ ವಿತ್ NOC ಬೇಕಂದ್ರೆ ಜಸ್ಟ್ 3,90,000 ಮಾಡ್ಕೊಡ್ತೀನಿ. ಇಲ್ಲ ನಂಬರ್ ಮಾಡಿಸ್ಕೊಡಿ ಅಂದ್ರೆ 4,75,000 ವಿತ್ K ನಂಬರ್ ಮಾಡ್ಕೊಡಿ ಸರ್ ಇದು. ಸರ್ 90,000 ಚೇಂಜ್ ಓಡಿದೆ. ಓಕೆ, K ನಂಬರ್ ಬೇಕಂದ್ರೆ 475 ಮಾಡ್ಕೊಡ್ತೀನಿ ಸರ್. 4,75,000 ಸಿಂಗಲ್ ಓನರ್. ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ಮಾಡ್ಕೊಡ್ತೀನಿ ಸರ್.